ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷ ಕಾರ್ಯಕ್ರಮ ಇಷ್ಟಾರ್ಥ ಸಿದ್ಧಿಸ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಲಾಷ್ಟಮಿ ವಿಶೇಷ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮೊಂದಿಗೆ ಇದ್ದಾರೆ ಪರಾಶರ ಆಸ್ಟ್ರಾಲಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳೇ ಸ್ವಾಗತ. ನಮಸ್ಕಾರಮ್ಮ. ಗುರುಗಳ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕಾಲಾಷ್ಟಮಿಯ ಮಹತ್ವ ಮತ್ತು ವೈಶಿಷ್ಟ್ಯತೆ ಬಗ್ಗೆ ತಿಳಿಸ್ಕೊಡಿ. ವೀಕ್ಷಕರೇ, ಕಾಲಾಷ್ಟಮಿಯ ಈ ಒಂದು ಸುಸಂದರ್ಭ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ. ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಹಾಗೂ ಕಾರ್ತಿಕ ಮಾಸದ ಕೃಷ್ಣಾಷ್ಟಮಿ ಅಥವಾ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಕಾಲಾಷ್ಟಮಿ ಅಥವಾ ಭೈರವಾಷ್ಟಮಿ ಅಂತ ಕರೀತಕ್ಕಂಥದ್ದು. ಒಂದೊಂದು ಕಡೆ ಒಂದೊಂದು ಹೆಸರು. ಭೈರವಿ ಅಷ್ಟಮಿ ಅಂತಲೂ ಸಹ ಕರೀತಾರೆ. ಭೈರವನ ಹೆಂಡತಿ ಭೈರವಿ. ಭೈರವಿಯ ಆರಾಧನೆಯನ್ನು ವಿಶೇಷವಾಗಿ ಉತ್ತರ ಭಾರತದ ಪ್ರಾಂತ್ಯದಲ್ಲಿ ಈ ಚೈತ್ರ ಮಾಸದ ಏನು ಕೃಷ್ಣಾಷ್ಟಮಿ ಅಥವಾ ಕೃಷ್ಣ ಪಕ್ಷದ ಈ ಅಷ್ಟಮಿ ತಿಥಿಯಂದು ಮಾಡ್ತಕ್ಕಂಥದ್ದು. ಬಹುತೇಕರು ಚೈತ್ರ ನವರಾತ್ರಿಯ ಸುಸಂದರ್ಭದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಅಷ್ಟಮಿಯಲ್ಲೂ ಸಹ ಭೈರವನ ಆರಾಧನೆಯನ್ನು ಅಥವಾ ಭೈರವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಖಂಡಿತವಾಗಲೂ ಕಾಣ್ಬೋದು. ದಕ್ಷಿಣ ಭಾರತದಲ್ಲಿ ಈ ಭೈರವಾಷ್ಟಮಿ ಬಹು ವಿಶೇಷ. ದಕ್ಷಿಣ ಭಾರತದ ಪ್ರಾಂತ್ಯದಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ ಇರತಕ್ಕಂತಹ ಕಾಲಭೈರವನ ಒಂದು ದೇವಸ್ಥಾನ, ಹಾಗೆ ಚಿಕ್ಕಮಗಳೂರಿನಲ್ಲೂ ಸಹ ಒಂದು ವಿಶೇಷವಾದ ಕಾಲಭೈರವನ ಬಹು ಪ್ರಾಚೀನ ದೇವಸ್ಥಾನ ಇದೆ. ಅದು ದೇವರ ಮನೆ ಅನ್ನುವಂತಹ ಒಂದು ಸ್ಥಳ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರ್ತಕ್ಕಂತಹ ಈ ಒಂದು ಪ್ರಾಚೀನವಾದಂತಹ ಒಂದು ದೇವಸ್ಥಾನ, ಇದರಲ್ಲಿ ಈ ಕಾಲಸ್ವರೂಪಿ ಭೈರವನ ಒಂದು ವಿಶೇಷವಾದಂತಹ ವಿಗ್ರಹ ಭಾಳ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅದು ನೋಡೋದಕ್ಕೇ ಹೋಗಬೇಕು. ಜೊತೆಗೆ ಆ ಪ್ರಾಕೃತಿಕ ಸೊಬಗನ್ನು ಸಹ ಸವಿಲಿಕ್ಕೆ ಕಣ್ಣುಗಳಿಗೂ ಹಬ್ಬ, ಮನಸ್ಸಿಗೂ ಹಬ್ಬ. ಚಿಕ್ಕಮಗಳೂರು ಮೊದಲೇ ಮಲೆನಾಡು ಪ್ರದೇಶ. ಆ ಒಂದು ಪ್ರಾಕೃತಿಕ ಸೊಬಗನ್ನು ಆಸ್ವಾದಿಸಲಿಕ್ಕೆ ಭಕ್ತಿಯ ಮನೋಭಾವದಿಂದ ಒಂದು ಸಜ್ಜಾಗುವಂತಹ ಒಂದು ವಿಶೇಷತೆ ಈ ಕಾಲಭೈರವೇಶ್ವರನ ಒಂದು ಸನ್ನಿಧಿಯಲ್ಲಿ. ಕಾಲಭೈರವೇಶ್ವರ ಸ್ವಾಮಿ ಇಲ್ಲಿ ಭಾಳ ಒಂದು ದಿವ್ಯ ಸ್ವರೂಪದಲ್ಲಿ ಫಲವನ್ನು ಕೊಡ್ತಕ್ಕಂಥವನು. ಹಾಗೆ ಗೋಕರ್ಣದ ಕ್ಷೇತ್ರದಲ್ಲೂ ಸಹ ಇರತಕ್ಕಂತಹ ಕಾಲಭೈರವನ ಒಂದು ದೇವಸ್ಥಾನ, ಅಲ್ಲೂ ಸಹ ಈ ಒಂದು ಏನು ಈ ಭೈರವ ಸ್ವರೂಪಿಯ ರುದ್ರ ಪುನರ್ಜನ್ಮವನ್ನು ನಾನು ಕೊಡೋದಿಲ್ಲ, ನನ್ನ ಹತ್ರನೇ ಇಟ್ಕೋತೀನಿ ರುದ್ರಾಂಶ ಸಂಭೂತರಾಗಿ ಅಂತ ಹೇಳಿ ಅಭಯವನ್ನು ಕೊಡ್ತಕ್ಕಂತಹ ಒಂದು ವೈಶಿಷ್ಟ್ಯತೆ. ಆ ವೈಶಿಷ್ಟ್ಯತೆಯ ಒಂದು ವಿಚಾರ ಅಡಗಿರ್ತಕ್ಕಂಥದ್ದು ಈ ಭೈರವಾಷ್ಟಮಿಯಲ್ಲಿ. ಎಷ್ಟೋ ಜನಗಳಿಗೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿರ್ತದೆ ಈ ಒಂದು ಜಂಜಾಟದ ಬದುಕು. ಎಗೇನ್ ಯು ಶುಡ್ ನಾಟ್ ಗೆಟ್ ಇನ್ ಟು ದಿ ಎನಿ ಕೈಂಡ್ ಆಫ್ ಲೈಫ್ ಸೈಕಲ್ ಅಂತೇಳಿ ಆ ಬರ್ತ್ ಸೈಕಲ್ಗೆ ಒಳಪಡಬಾರ್ದು, ಆ ಹುಟ್ಟಿನ ಆ ಒಂದು ಸುಳಿಗೆ ಮತ್ತೆ ಸಿಗಾಕೋಬಾರ್ದು ಅಂತ ಹೇಳಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾರೆ, ಉಜ್ಜಯಿನಿಪುರದಲ್ಲಿರ್ತಕ್ಕಂತಹ ಮಹಾಕಾಳೇಶ್ವರನ ದರ್ಶನ ಮಾಡ್ತಾರೆ. ಹಾಗೆ ಗೋಕರ್ಣನಾಥನ ಸನ್ನಿಧಿಯಲ್ಲಿ ಇರತಕ್ಕಂತಹ ಈ ಕಾಲಭೈರವನ ದರ್ಶನದಿಂದಲೂ ಸಹ ಈ ಭೈರವಾಷ್ಟಮಿಯ ದಿವಸ ಯಾರು ಈ ಒಂದು ದೇವರ ಒಂದು ದರ್ಶನವನ್ನು ಮಾಡ್ತಾರೆ ಅವರಿಗೆ ದೇ ವಿಲ್ ನಾಟ್ ಎಂಟರ್ ಇನ್ ಟು ದಿ ಲೈಫ್ ಸೈಕಲ್ ಆಫ್ ದಿ ಬರ್ತ್ ಅಂತೇಳಿ ಹೇಳಿರ್ತಕ್ಕಂಥ ಒಂದು ವಿಶೇಷ. ಹಾಗಾಗಿ ದಿಸ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿ ಭೈರವಾಷ್ಟಮಿ ಅಥವಾ ಕಾಲಾಷ್ಟಮಿ. ಪರ್ಟಿಕ್ಯುಲರ್ ಆಗಿ
ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲೂ ಸಹ ಕಾಲಭೈರವನ ಒಂದು ಸನ್ನಿಧಿ ಇರತಕ್ಕಂಥದ್ದು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿರತಕ್ಕಂತಹ ಆದಿಚುಂಚನಗಿರಿ ಕ್ಷೇತ್ರ, ಅಲ್ಲೂ ಸಹ ಸ್ವಾಮಿಯ ಒಂದು ದಿವ್ಯ ಸಾನ್ನಿಧ್ಯ ಇರತಕ್ಕಂಥದ್ದು. ಅಲ್ಲೂ ವಿಶೇಷ ಪೂಜೆಗಳು ನಡೆಯುತ್ತೆ. ಕಾಲಾಷ್ಟಮಿಯಂದು ಯಾರು ಈ ವ್ರತವನ್ನು, ಕಾಲಭೈರವನ ಒಂದು ವ್ರತವನ್ನು ಮಾಡ್ತಕ್ಕಂಥದ್ದು, ಪಂಚಮಿಯ ದಿನದಿಂದ, ಅದು ರಂಗಪಂಚಮಿ ಅಂತ ಕರಿತೀವಿ. ವಸಂತ ಪಂಚಮಿ ಬೇರೆ, ರಂಗಪಂಚಮಿ ಬೇರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನು ವಸಂತ ಪಂಚಮಿ ಅಂತ ಕರೆದ್ರೆ, ಚೈತ್ರ ಮಾಸದ ಕೃಷ್ಣ ಪಕ್ಷದ ಪಂಚಮಿಯನ್ನು ರಂಗಪಂಚಮಿ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾರೆ ಉತ್ತರ ಭಾರತದಲ್ಲಿ. ಇವತ್ತಿನ ದಿವಸ ಯಾರು ಫಾಸ್ಟಿಂಗ್ನ ಅಂದರೆ ಉಪವಾಸ ಇರಲಿಕ್ಕೆ ಅವರು ಮುಂದಾಗ್ತಾರೆ, ಅವರು ಈ ಕಾಲಾಷ್ಟಮಿಯಂದು ಉಪವಾಸವನ್ನು ನಿಲ್ಲಿಸ್ತಾರೆ. ಚಂದ್ರೋದಯದ ಕಾಲಕ್ಕೆ ಉಪವಾಸವನ್ನು ನಿಲ್ಲಿಸಿದರೆ ಅವರಿಗೆ ವಿಶೇಷವಾದ ಆರೋಗ್ಯದ ಒಂದು ಅಭಿವೃದ್ಧಿ ಅಂತ ಹೇಳ್ತಕ್ಕಂಥದ್ದು. ಸೊ ಆರೋಗ್ಯಾಭಿವೃದ್ಧಿಗಾಗಿ ಈ ವ್ರತವನ್ನು ಮಾಡ್ತಾರೆ. ಭೈರವೇಶ್ವರನಿಗೆ ನಾನಾ ರೀತಿಯಾದಂತಹ ಹೆಸರುಗಳು. ಅದರಲ್ಲಿ ಕಾಲಭೈರವ ಅನ್ನುವಂಥದ್ದು ಅವನ ಆದಿನಾಮ. ಆದಿನಾಮ ಅಂದರೆ ಮೂಲನಾಮ ಅಂತ. ಕಾಲಭೈರವ ಅಂತಕ್ಕಂತಹ ಈ ಮೂಲನಾಮವನ್ನು ಹೊಂದಿರತಕ್ಕಂತಹ ಈ ಭೈರವೇಶ್ವರ, ಯಾರು ಅವನ ಉಪಾಸನೆಯನ್ನು ಈ ಕಾಲಾಷ್ಟಮಿ ಅಥವಾ ಭೈರವಾಷ್ಟಮಿ ಅಥವಾ ಭೈರವೀ ಅಷ್ಟಮಿ ಎಂದು ಮಾಡ್ತಾರೆ, ಅವರಿಗೆ ಅವರ ಒಂದು ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಸಹ ಅದನ್ನು ಈ ವಿಲ್ ಬಿ ಡಿಸ್ಕಾರ್ಡಿಂಗ್, ಈ ವಿಲ್ ಬಿ ನೆಗೋಷಿಯೇಟಿಂಗ್, ಈ ವಿಲ್ ಬಿ ರಿಮೂವಿಂಗ್ ಆಲ್ ಕೈಂಡ್ ಆಫ್ ಡಿಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರಾಬ್ಲಮೆಟಿಕ್ ಕಂಡೀಷನ್ಸ್ ಇನ್ ಈಚ್ ಆ್ಯಂಡ್ ಎವ್ರಿಬಡೀಸ್ ಲೈಫ್ ಅಂತೇಳಿ ಹೇಳ್ತಕ್ಕಂಥದ್ದು. ಹಾಗಾಗಿ ಈ ಏನು ಒಬ್ಬ ವ್ಯಕ್ತಿ ಸಾಕಷ್ಟು ಒಂದು ಪರಿತಾಪಗಳನ್ನ, ಕಷ್ಟಗಳನ್ನ ಪಡ್ತಾ ಇರ್ತಾನೆ, ಅಂಥ ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ಆ ಕಷ್ಟದಿಂದ ವಿಮುಕ್ತತೆಯನ್ನು ಹೊಂದಬೇಕು ಅಂತಂದರೆ ಅವನು ಈ ಕಾಲಾಷ್ಟಮಿಯಂದು ಕಾಲಭೈರವನ ಉಪಾಸನೆಯನ್ನು ಮಾಡ್ತಕ್ಕಂಥದ್ದನ್ನು ಮರಿಬಾರದು. ಕಾಲಭೈರವಾಷ್ಟಕಂ ಅಂತ ಇದೆ. ಇದು ಬಹು ವಿಶೇಷವಾದಂತಹ ಅಷ್ಟಕ, ಕಾಲಭೈರವನಿಗಾಗಿ ಇರ್ತಕ್ಕಂತಹ ಒಂದು ಅಷ್ಟಕ. ಈ ಮಂತ್ರೋಪಾಸನೆಯಿಂದಲೇ 16 ಸಲ ಈ ಮಂತ್ರೋಪಾಸನೆಯನ್ನು ಯಾರು ಮಾಡ್ತಾರೆ ಅವರ ಜೀವನದಲ್ಲಿ ಎಷ್ಟೇ ಅಗಾಧವಾದ ಕಷ್ಟಗಳಿರಲಿ ಅದು ಖಂಡಿತವಾಗ್ಲೂ ಅದು ನಿವಾರಣೆ ಆಗುತ್ತೆ. ಅದ್ರಲ್ಲಿ ಬೇರೊಂದು ಮಾತೇ ಇಲ್ಲ ಅಂತ ಹೇಳಿ ಶಾಸ್ತ್ರ ಪುರಾಣಗಳು ಹೇಳ್ತಕ್ಕಂಥ ಒಂದು ವಿಚಾರ. ಜೊತೆಗೆ ಈ ಕಾಲಾಷ್ಟಮಿಯ ಪೂಜೆಯನ್ನು ಯಾರು ಅಷ್ಟಮಿಯ ರಾತ್ರಿ, ಅಂದರೆ ಅಷ್ಟಮಿ ಶುರುವಾಗಿರಬೇಕು, ಅಷ್ಟಮಿಯ ರಾತ್ರಿಯ ಸಂದರ್ಭದಲ್ಲಿ ಯಾರು ಈ ಕಾಲಭೈರವನ ಒಂದು ಉಪಾಸನೆಯನ್ನು ಮಾಡ್ತಾರೆ ಅವರಿಗೆ ವಿಶೇಷವಾದಂತಹ ಸಂಪತ್ ಪ್ರಾಪ್ತಿ ಅಂತ ಹೇಳಿರ್ತಕ್ಕಂಥ ವಿಚಾರ. ಪೂರ್ವಕಾಲಾಮೃತ, ಸರ್ವಾರ್ಥ ಚಿಂತಾಮಣಿ ಇಂಥ ಅನೇಕ ಗ್ರಂಥಗಳಲ್ಲಿ ಇದರ ಉಲ್ಲೇಖನೆ ಇದೆ. ಭಾಳ ವಿಶೇಷ ಇವೆಲ್ಲ. ಈ ಕಾಲಾಷ್ಟಮಿಯ ಪೂಜೆಯನ್ನು ಬಹುತೇಕರು ಅಷ್ಟಮಿಯ ರಾತ್ರಿ ಚಂದ್ರೋದಯದ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು ಫಾರ್ ದಿ ಸೇಕ್ ಆಫ್ ಗೆಟಿಂಗ್ ವೆರಿ ಗುಡ್ ಅಸೆಟ್ಸ್, ಆಲ್ ಕೈಂಡ್ ಆಫ್ ವೆಲ್ತ್ಸ್. ಅಂದರೆ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ವಿಧವಾದಂತಹ ಐಶ್ವರ್ಯ ಪ್ರಾಪ್ತಿ ಯೋಗ ಅದು ಸಿಗಬೇಕು ಅಂತಂದರೆ ಕಾಲಾಷ್ಟಮಿಯ ಆ ಒಂದು ದಿನದ ರಾತ್ರಿಯ ಚಂದ್ರೋದಯದ ಕಾಲದಲ್ಲಿ 16 ಸಲ ಕಾಲಭೈರವನ ಅಷ್ಟಕವನ್ನು ಹೇಳುವ ಮೂಲಕ ಅವನು ಸಂಪತ್ಭರಿತವಾದಂತಹ ಈ ಐಶ್ವರ್ಯ ಪ್ರಾಪ್ತಿ ಯೋಗಕ್ಕೆ ಎಡೆ ಮಾಡಿಕೊಡ್ತಕ್ಕಂತಹ ವಿಶೇಷಕರವಾದ ಯೋಗವನ್ನು ಈ ಕಾಲಭೈರವನ ಮೂಲಕ ಅವನು ಪಡ್ಕೋತಾನೆ. ಆದರೆ ಒಂದಿರಬೇಕು, ಆಸೆಯಿಂದ ಮಾಡ್ತಕ್ಕಂಥವನು ಯಾವತ್ತೂ ಅವನು ಏನು ಪಡೀಲಾರ. ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಮಾಡ್ತಕ್ಕಂಥದ್ದಾದರೆ ಖಂಡಿತವಾಗ್ಲೂ ಅವನು ಆ ಫಲವನ್ನು ಪಡ್ಕೋಬೋದು. ಹಾಗಾಗಿ ಮಹತ್ವಾಕಾಂಕ್ಷೆಯುಕ್ತವಾಗಿ ಈ ಒಂದು ಉಪಾಸನೆಯನ್ನು, ಅಷ್ಟಕೋಪಾಸನೆಯನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ
ಈ ಏನು ಈ ಸುವರ್ಣ ಆಕರ್ಷಣ ಶ್ಲೋಕ ಅಂತ ಬರುತ್ತೆ. ಸುವರ್ಣ ಆಕರ್ಷಣ ಶ್ಲೋಕ ಕಾಲಭೈರವಂತು. ಅದನ್ನು ಹೇಳೋ ಮೂಲಕ ಮಾಡ್ತಕ್ಕಂಥದ್ರಿಂದ ಇನ್ನೂ ಹೆಚ್ಚಿನ ಫಲ ಪ್ರಾಪ್ತಿಯಾಗುತ್ತೆ. ಆತನಿಗೆ ಐಶ್ವರ್ಯ ಪ್ರಾಪ್ತಿ ಯೋಗ ಅಂತೂ ಖಂಡಿತವಾಗ್ಲೂ ದೊರಕುತ್ತೆ ಅಂತ ಹೇಳಿ ಶಾಸ್ತ್ರಗಳು, ಪುರಾಣಗಳು, ಈ ಬ್ರಹ್ಮಾಂಡ ಪುರಾಣ ಎಲ್ಲವೂ ಸಹ ಹೇಳ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ಭಾಳ ವಿಶೇಷಕರವಾದಂತಹ ಈ ಒಂದು ದಿನ ಕಾಲಾಷ್ಟಮಿಯಂದು ಚಂದ್ರೋದಯದ ಕಾಲದಲ್ಲಿ ಕಾಲಭೈರವನ ಒಂದು ವಿಗ್ರಹದ ಮುಂದೆ ಅಥವಾ ಒಂದು ಫೋಟೋ ಮುಂದೆ ಬೆಲ್ಲದ ಆರತಿಯನ್ನು ಮಾಡಿ ಆ ಒಬ್ಬ ವ್ಯಕ್ತಿ ಏನು ಮಾಡಬೇಕು, ಈ ಕಾಲಭೈರವನಿಗೆ ಅತಿ ಪ್ರೀತಿ ಅಂತಂದರೆ ರುದ್ರಾಂಶನಾಗಿರ್ತಕ್ಕಂಥ ಕಾರಣ ಅವನು ಬಿಲೋಪತ್ರೆಯನ್ನು ಒಪ್ಪಿಸ್ಕೋತಾನೆ. ಈತನಿಗೆ ಈ ಕಾಲಭೈರವನಿಗೆ, ಈ ಸ್ವಾಮಿಗೆ ಬಹು ವಿಶೇಷ ಅಂತಂದರೆ ಬೇವಿನ ಎಲೆಗಳು. ಬೇವಿನ ಎಲೆಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅವನು ಬಹಳ ವಿಶೇಷವಾಗಿ ಸಂಪ್ರೀತನಾಗಿ ವರ ಕೊಡುವಂಥ ವಿಚಾರ. ಹಾಗಾಗಿ ಬೇವಿನ ಎಲೆಯ ಮೂಲಕ ಸ್ವಾಮಿಗೆ ಅರ್ಚನೆಯನ್ನು ಮಾಡಿ, ಜೊತೆಗೆ ಬಿಲ್ವಾರ್ಚನೆಯನ್ನು ಮಾಡೋದ್ರ ಮೂಲಕ, ಕಾಲಭೈರವಾಷ್ಟಕವನ್ನು 16 ಸಲ ಹೇಳೋ ಮೂಲಕ ಸ್ವಾಮಿ ಸಂಪ್ರೀತನಾಗಿ ವರವನ್ನು ದಯಪಾಲಿಸ್ತಾನೆ. ಇದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತ ಹೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಈ ಕಾಲಾಷ್ಟಮಿಯ ವಿಚಾರ ಇದು ಬಹು ವಿಶೇಷವಾದಂತಹ ಒಂದು ದಿನಮಾನ. ಹಾಗಾಗಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಕಾಲಾಷ್ಟಮಿ, ಕಾಲಭೈರವನ ಉಪಾಸನೆ, ಕಾಲಭೈರವೇಶ್ವರನ ಒಂದು ವ್ರತ ಮಾಡುವಾಗಿದ್ದರೆ ಪಂಚಮಿಯಿಂದಲೇ ಶುರು ಮಾಡಿಕೊಂಡು ವ್ರತ ಮಾಡ್ತಾರೆ, ಫಾಸ್ಟಿಂಗ್ ಮಾಡಿಕೊಂಡು. ಸೊ ಉಪವಾಸ ಇದ್ಕೊಂಡು ಮಾಡ್ತಕ್ಕಂಥದ್ದು. ಓಂ ಶ್ರೀ ಕಾಲಭೈರವಾಯ ನಮಃ ಅನ್ನುವಂತಹ ಮಂತ್ರವನ್ನು ಹೇಳೋದ್ರ ಮೂಲಕ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ಒಟ್ಟಾರೆ ಈ ಕಾಲಾಷ್ಟಮಿಯ ಸಂದರ್ಭದಲ್ಲಿ ಕಾಲಭೈರವ ಹಾಗೆ ಆ ಕಾಲಭೈರವನ ಧರ್ಮಪತ್ನಿಯಾದಂತಹ ಭೈರವಿಯನ್ನು ಸಹ ಆರಾಧನೆ ಮಾಡೋ ಮೂಲಕ ಸಕಲ ಸಂಪನ್ನತೆಗಳನ್ನು ಸಹ ಅವ್ರು ಪಡೀತಾರೆ ಅನ್ನೋದರಲ್ಲಿ ಒಂದು ಎಳ್ಳಷ್ಟು ಸಂದೇಹ ಬೇಡ. ಇದು ಬಹು ವಿಶೇಷವಾದಂತಹ ದಿನ.